ಹಣಕಾಸಿನ ವಿಚಾರವಾಗಿ ಇಬ್ಬರು ರೌಡಿ ಶೀಟರ್ ಪರಸ್ಪರ ಹೊಡೆದಾಡಿಕೊಂಡಿದ್ದು, ಈ ಪ್ರಕರಣದ ಆರೋಪಿಯ ವಿಚಾರಣೆ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ನಟೋರಿಯಸ್ ಮೇಲೆ ಹುಬ್ಬಳ್ಳಿ ಪೊಲೀಸರು ಫೈರ್ ಮಾಡಿದ್ದಾರೆ. ಹೌದು, ನಗರದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗೇರಿಯಲ್ಲಿ ನಿನ್ನೆ ತಡರಾತ್ರಿ 9 ಗಂಟೆಗೆ ಹಣಕಾಸಿನ ವಿಚಾರವಾಗಿ ರೌಡಿ ಶೀಟರ್ಗಳಾದ ಮಲ್ಲಿಕ್ ಹಾಗೂ ಇರ್ಫಾನ್ ಮಾರಕಾಸ್ತ್ರಗಳಿಂದ ಹೊಡೆದಾಡಿಕೊಂಡಿದ್ದಾರೆ. ಇದರಲ್ಲಿ ಓರ್ವ ನಟೋರಿಯಸ್ಗೆ ಗಂಭೀರವಾಗಿ ಗಾಯವಾಗಿದ್ದು, ಚಿಕಿತ್ಸೆಗಾಗಿ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಹಲ್ಲೆಗೊಳಗಾದ ಆರೋಪಿ ಇರ್ಫಾನ್ನನ್ನ ಭೇಟಿ ಮಾಡಿದ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿಯನ್ನ ಪಡೆದರು. ಇನ್ನು ಮಲ್ಲಿಕ್ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನದ ಪ್ರಕರಣ ದಾಖಲಾಗಿದೆ. ಈ ಕುರಿತು ಆರೋಪಿಯ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಪಿಎಸ್ಐ ವಿಶ್ವನಾಥ್ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡೇಟು ನೀಡಿದ್ದಾರೆ. ಪಿಎಸ್ಐ ವಿಶ್ವನಾಥ್ ಸೇರಿದಂತೆ ಇನ್ನಿಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದು, ಗಾಯಾಳುಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಸಿಬ್ಬಂದಿಗಳ ವಿಚಾರಿಸಿದ್ದಾರೆ. ಆರೋಪಿ ಮಲ್ಲಿಕ್ನನ್ನ ಕಿಮ್ಸ್ಗೆ ದಾಖಲು ಮಾಡಲಾಗಿದ್ದು, ಆರೋಪಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಪ್ರಕರಣ ದಾಖಲಾದ ಮಾಹಿತಿ ಇದೆ. ಪ್ರಕರಣದಲ್ಲಿ ಭಾಗಿಯಾದ ಇನ್ನೂ ಕೆಲವರನ್ನ ಕೂಡಲೇ ಬಂಧಿಸಲಾಗುವುದು ಎಂದು ಹೇಳಿದರು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್, ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಠಾಣೆ, ಅಲ್ಲಿ ಹೆಗ್ಗೇರಿ ಮಸೀದಿ ಅನ್ನುವಂಥ ಜಾಗದಲ್ಲಿ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. ಅದರಲ್ಲಿ ಇರ್ಫಾನ್ ಅನ್ನುವಂಥವನಿಂದ ಹಣ ಪಡ್ಕೊಂಡಂತಹ ಮಲಿಕ್ ತನ್ನ ಸಹಚರರೊಂದಿಗೆ ಬಂದು ಹಣ ಕೇಳಿದಂತಂದು ಇರ್ಫಾನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರ ನಂತರ ಮಲ್ಲಿಕ್ ನಾನೇ ಇಂಜೂರ್ಡ್ ಆಗಿದ್ದೀನಿ, ನನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಅಂದರೆ ಬ್ಲೇಡ್ ತೊಗೊಂಡು ಅಥವಾ ಚಾಕು ತೊಗೊಂಡು ಕೈ ಹತ್ರ ಎಲ್ಲ ಸ್ವಲ್ಪ ಕೊಯ್ಕೊಂಡು ರಕ್ತ ಗಾಯಗಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿರ್ತಾನೆ. ನಂತರ ಅವ್ನು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಅಂತ ಬರ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಆರೋಪಿ ಅಂತ ಗೊತ್ತಾಗಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ ಡಿಸ್ಚಾರ್ಜ್ ಆದಮೇಲೆ. ಆ ನಂತರದಲ್ಲಿ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವನು ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ 2 ರೌಂಡ್ ಏರ್ ಫೈರ್ ಮಾಡಿ 1 ರೌಂಡ್ ಅವನ ಮೇಲೆ ಫೈರ್ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಇರ್ಫಾನ್ ಮತ್ತು ಮಲಿಕ್ ಇಬ್ಬರು ರೌಡಿ ಶೀಟರ್ಸೇ. ಇರ್ಫಾನ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುವಂಥದ್ದು ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಅದೇ ರೀತಿ ಮಲಿಕ್ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ರೌಡಿ ಶೀಟ್ ಕೂಡ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರ ಮೇಲೆ ಇದೆ. ಅದ್ರ ಜೊತೆಗೆ ಈ ರೀತಿ ಚಟುವಟಿಕೆ ತಡೆಗಟ್ಟೋ ಹಿನ್ನೆಲೆಯಲ್ಲಿ ನಾವೇನು ಚೆಕ್ ಪೋಸ್ಟ್ಗಳು ಹಾಕಿದ್ದೀವಿ, ಅಲ್ಲಿ ವಾಹನಗಳನ್ನು ಮುಖ್ಯವಾಗಿ ಸಸ್ಪಿಷಿಯಸ್ 2 ವೀಲರ್ಸು, ಆಟೋಸು ಮತ್ತು ಕಾರ್ಗಳನ್ನು ಕೂಡ ಚೆಕ್ ಮಾಡೋಂಥದ್ದು ಮಾಡ್ತೀವಿ. ಮತ್ತು ಪ್ರತಿ ಠಾಣೆಯಲ್ಲಿ ಯಾರು ಈ ಥರ ಮಿಸ್ಚೀವಿಯಸ್ ಎಲಿಮೆಂಟ್ ಇದ್ದಾರೆ ಅಂಥವ್ರದ್ದೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.